मी भाजपमध्ये पुन्हा प्रवेश करण्याचा विचार केलेला नाही. भाजपचे आमदार मला परत येण्याची विनंती करत आहेत. मात्र मला सन्मानजनक स्थान आणि ठोस आश्वासन दिले तरच मी भाजपमध्ये प्रवेश करेन, असे आमदार बसनगुडा पाटील यत्नाळ यांनी सांगितले. अथणी येथे पत्रकारांशी बोलताना त्यांनी सांगितले की अथणी जिल्हा निर्मितीसाठी स्थानिक आमदारांकडून मागणी होत आहे. मात्र आम्हाला अखंड कर्नाटक हवे असून स्वतंत्र उत्तर कर्नाटक राज्याला आमचा पाठिंबा नसल्याचे ते म्हणाले. ಬಿಜೆಪಿ ಹೋಗ್ತೀರಾ? ನಾನು ಹೋಗ್ಬೇಕಂತ ನಾ ಎಲ್ಲಿ ಹೇಳ್ಕೊಂಡಿಲ್ಲ. ಅವರಾಗೆ ಬಿಜೆಪಿ ಶಾಸಕರೇ ನನಗೆ ಬಿಜೆಪಿ ಬರ್ರಿ ಅಂತ ಹೇಳಿ ಅವ್ರು ಕೇಳಕತ್ತಾರ. ನಾ ಹೇಳಿಲ್ಲ ಈಗಾಗಲೇ ಬಿಜೆಪಿ ಹೇಳೋದು ನಮ್ಮ ಗೌರವಿತ ಸ್ಥಾನ ಕೊಟ್ಟರೆ ಬಗ್ಗೆ ಚಿಂತೆ ಮಾಡ್ತೀವಿ. ಬೆಳಗಾವಿ ಜಿಲ್ಲೆ ಏನು ನಡೆದೈತೆ ಅವರು ಶಾಸಕರುಗಳು ಹೇಳ್ತಾ ಇದ್ದಾರೆ. ಗೋಕಾಕ್ ಮತ್ತು ಚಿಕ್ಕೋಡಿ 2 ಜಿಲ್ಲೆ ಮಾಡಬೇಕಂತ ಸರ್ಕಾರ ಏನು ನಿರ್ಣಯ ತಗೋತೈತಿ ಎಲ್ಲ ಜನರ ಅಭಿಪ್ರಾಯ ತಗೊಂಡು ಮಾಡ್ತಾರೆ. ಅತನಿ ಜಿಲ್ಲೆ ಮಾಡ್ಬೇಕಂತ ಇಲ್ಲಿ ಶಾಸಕರು ಒತ್ತಾಯ ಇದೆ. ಒಟ್ಟು ಭೌಗೋಳಿಕವಾಗಿ ಎಲ್ಲ ಜನರಿಗೆ ಅನುಕೂಲ ಯಾವುದು ಸೆಂಟರ್ ಆಗ್ತೈತೆ ಅದನ್ನ ನೋಡಿ ಮಾಡೋದು ಸರ್ಕಾರ ಕೆಲಸ. ಇಲ್ಲ 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 ಪ್ರತ್ಯೇಕ ರಾಜ್ಯದ ವಿರೋಧ ಇದೆ. ನಾವು ಏನಾದರೂ ಅಖಂಡ ಕರ್ನಾಟಕ ಇರಬೇಕು. ನಮಗೇನು ಅನ್ಯಾಯ ಆಗಿದೆ, ಅಭಿವೃದ್ಧಿ ಆಗಿದೆ, ಅದನ್ನು ನಾವು ಪಡ್ಕೋಬೇಕಟ್ಟೆ. ಅದಕ್ಕೆ ಕಾರಣ ನಾವು ಅದೀವಿ. ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಸರ್ ಸರ್ಕಾರ ಹೇಳುತ್ತಾ ಇದೆ, ಅದ್ರ ಬಗ್ಗೆ ತಾವು ಕೂಡ ಧ್ವನಿ. ಎಲ್ಲ ಸರ್ಕಾರಗಳು ಇವರು ಅಂದೇ ಅಲ್ಲ, ಯಾರು ಮುಖ್ಯಮಂತ್ರಿ ಆದವರು ಬರೀ ಉತ್ತರ ಕರ್ನಾಟಕದ MLAಗಳ ಮ್ಯಾಗೆ ಮುಖ್ಯಮಂತ್ರಿ ಆಗ್ತಾರೆ. ಮುಂದೆ ತಮ್ಮ ಜಿಲ್ಲಾ ಮುಖ್ಯಮಂತ್ರಿಯಾಗಿ ತಮ್ಮ ಜಿಲ್ಲೆಗೆ ಮಾಡ್ಕೊಂಡಾರ. ಅದಕ್ಕೆ ಅವರು ಇವ್ರ ತಪ್ಪು ಅನ್ನೋದಲ್ಲ, ಎಲ್ಲರದ್ದು ತಪ್ಪು. ಅತನಿ ಜಿಲ್ಲೆ ಆಗಲಿಲ್ಲ ಅಂದ್ರೆ ಬಿಜಾಪುರ ಸೇರ್ನಂತ ಇಲ್ಲಿ 10 ಜನ ನಿಮ್ಮ ಸಹಮತಿ ಇದೆಯಾ ಅಂತ ಇವ್ರನ್ನ ಸೇರ್ಸೋಳಕ್ಕೆ ನೋಡಿ. ಬಿಜಾಪುರ ಜಿಲ್ಲೆಯಲ್ಲಿ ಅಥಣಿ ಆಗಲಿ ಜಮಖಂಡಿ ಆಗಲಿ ನಮ್ಮ ಸಮೀಪದ ಎರಡು. ಆದ್ರೆ ನಾ ಏನು ಹೇಳೋದಿಲ್ಲ ಸರ್. ಯಾಕೆ ಹೇಳೋದಿಲ್ಲ, ಅಥಣಿ ಜನರ ಮನ ಏನೈತಿ ಇಲ್ಲಿ ಜನ ನಿರ್ಣಯ ಮಾಡಬೇಕು ಹೊರತು ನಾ ಏನೂ ಹೇಳಿದೆ ಅದು ಗೊಂದಲಕ್ಕೆ ನಾವು ಅವಕಾಶ ಇಲ್ಲ. ಅಥಣಿ ಅವರು ಅಲ್ಲೇ ಜಿಲ್ಲೆ ಆಗಬೇಕು ಅನ್ನೋದು ಅವ್ರ ವಿಚಾರ ಇರ್ಬೋದು. ಇಲ್ಲಿ ಆಗಲಿಲ್ಲಪ್ಪ ಜಿಲ್ಲಾ ಅಂದ್ರೆ ಬಿಜಾಪುರಕ್ಕೆ ಸೇರ್ಬೇಕು ಅನ್ನೋದು ಇರ್ಬೋದು. ಇಲ್ಲ ಜಮಖಂಡಿ ಜಿಲ್ಲಾ ಮಾಡಿ ಅಥಣಿ ಜಮಖಂಡಿ ಏನೋ ಅದನ್ನೂ ಒಂದೇನೋ ಐತಿ ಜಮಖಂಡಿ ಅವ್ರು ಹೇಳ್ತಾರೆ. ಅದು ಒಟ್ಟು ಜನರಿಗೆ ಏನಾಗ್ಬೇಕಂದ್ರೆ ಒಂದು ಜಿಲ್ಲಾ ಕೇಂದ್ರ ಕೇವಲ 70ರಿಂದ 80 ಕಿಲೋಮೀಟರ್ ಸಮೀಪ ಆಗ್ಬೇಕು. ಈ ಬೆಳಗಾವದವರು ಈ ಕಡೆ ಅವರು ಎಲ್ಲಿ ಬೆಳಗಾವ, ಎಲ್ಲಿ ಅಥಣಿ, ಎಲ್ಲಿ ಸಾವಳಿಗಿ, ಯಾವ್ದು ಬರ್ತದೆ ಸಾವಳಿಗೆ ಬರ್ತದೆ, ಯಾವ್ದು ಇಲ್ಲಿ ತೆಲಸಂಗ, ಕೊಟ್ಟಲಿಗಿ ತನಕ ಅಂದ್ರೆ ಯಾವುದೇ ಜಿಲ್ಲೆ ಮಾಡ್ಬೇಕಾದ್ರೆ ಪ್ರತಿಯೊಂದು ತಾಲೂಕಿನ ಕೊನೆ ಹಳ್ಳಿ ಕನಿಷ್ಠ 70ರಿಂದ 80 ಕಿಲೋಮೀಟ್ರ್ ಒಳಗನೆ ಜನರಿಗೆ ಸಿಗೋದು. ಇಲ್ಲಾಂದ್ರೆ 150, 120 ಕಿಲೋಮೀಟರ್ ಆದರೆ ಪಾಪ ಒಬ್ಬ ಬಡವನಿಗೆ. अथनी जिल्हा निर्मितीची मागणी करण्यात आली असून काही जण विजयपूरमध्ये समावेश करण्याची मागणी करत आहेत. मी काहीही बोललो तरी त्यातून गोंधळ निर्माण होतो, असेही त्यांनी नमूद केले. राजशेखर हिरेमठ, KMM मराठी, बेळगाव.